ಖಂಡಿತ ಆಗ್ತದೆ. ಈಗ ನಾನು ಮಾಡಿದ್ದೀನಿ ಅಂತಲ್ಲ, ಈಗ ನಾನು ನನ್ನ ಸ್ವಂತ ಊರಲ್ಲಿ ಇದ್ದೆ, ಈಗ ನಾನು ಕೂಡಮಂಗ್ಳೂರಲ್ಲಿ ಮಾಡಿದ್ದೆ, ನನಗೆ ಹೋದ ಕೂಡಲೇ ಅಂದರೆ ಗಿಡ ಇರಬೇಕು, ಬೆರಳು ಇರಬೇಕು ಅಂತ ಹಂಗೆ ಮಾಡ್ತಾ ಇದ್ವಿ. ಎಲ್ಲರೂ ಸಹಕಾರ ಬೇಕು. ಮತ್ತು ಈ ಯೂನಿವರ್ಸಿಟಿ ಭಾಳ ಹೆಮ್ಮೆಯ ಯೂನಿವರ್ಸಿಟಿ. ಮತ್ತು VC ಅವರಿಗೆ ಒಂದು ಬೇರೆ ಕಾರ್ಯಕ್ರಮದಿಂದ ಹೊರಗೋಗಿದ್ದಾರೆ, ಭಾಳ ಹೆಮ್ಮೆ. ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿಯ ಸದಸ್ಯರು ಕೂಡ ಆಗಿದ್ದಾರೆ. ನಾನು ಜಮೀರ್ ಸರ್ ಬಗ್ಗೆ ಮಾತಾಡಿದೆ, ಬೆಳಿಗ್ಗೆ ಅವ್ರ ಬಗ್ಗೆ ಮಾತಾಡಿದೆ. ಅದರಲ್ಲಿ ನನಗೆ ಸಂತೋಷದ, ನನಗೆ ಪರಿಚಿತರೆ ಹೊಸ ರೂಪದಲ್ಲಿ ನನ್ನ ಜೊತೆ ಕೆಲಸ ಮಾಡಿದವರು ವಿಜ್ಞಾನ ಪರಿಷತ್ತಲ್ಲಿ. ಆಮೇಲೆ ಹುಲಿಕಲ್ ನಟರಾಜ್, ಹೊನ್ನೇಗೌಡ, ಇವರೆಲ್ಲರೂ ಅವ್ರ ಜೊತೆ ಇದ್ದಾರೆ. ಅದಕ್ಕೆ ನಮ್ಮ ಜಿಲ್ಲೆಗೆ ಬೇಕಾದಂಥ ಕೆಲಸ ಕಾರ್ಯಕ್ರಮ ಮಾಡಿಸೋಣ ಅಂತ ಹೇಳಿದ್ದೇವೆ. ಅದನ್ನು ಮುಂದೆ ಮಾಡಿಸೋಣ. ಮತ್ತು NSS ಜೊತೆಗೆ ನೀವು ಏನು ಸಮಾಜ ಚಟುವಟಿಕೆ ತೊಡಗಿಕೊಡ್ತೀರಲ್ಲ, ಅದ್ರ ಜೊತೆಗೆ ಪರಿಸರ ತೊಡಗಿಕೊಡ್ತೀರ. ಇಂಥದನ್ನ ನೀವು ನಿರಂತರವಾಗಿ ಬರೀ ಕಲಿತು ಹೋಗೋದಲ್ಲ, ನಿಮ್ಮ ನಿರ್ಮಾಣ ಮಾಡ್ತಕ್ಕಂಥದ್ದನ್ನ ನೀವು ಸಮಾಜಕ್ಕೆ ಬೇರೆಯವರಿಗೆ ಕೊಡುಗೆ ಹಾಕೊಡ್ತಕ್ಕಂಥದ್ದು ನೀವು ಮಾಡಿದ್ರೆ ಖಂಡಿತ ಪರಿಸರ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಮತ್ತು ಇನ್ನೊಂದೇನಂದ್ರೆ, ನೀವು ಏನು ಕಲಿತೀರಿ ಇವತ್ತೆಲ್ಲ ಹೋಗಿ ರಿಪೋರ್ಟ್ ಮಾಡ್ತೀರಲ್ವಾ, ಇದು ಕಲಿತು ಬಿಟ್ಬಿಡ್ತಲ್ಲ, ಇದೊಂದು ದಾಖಲೆ ಆಗಬೇಕು. ಇವತ್ತು ಏನು ಕಲಿತೆ ನೀನು, ಯಾರು ಏನು ಹೇಳಿದ್ರು, ಇವತ್ತು ಸರ್ ಏನು ಹೇಳಿದ್ರು, ನಾನು ಹೇಳಿದೆ, ಇನ್ನೊಬ್ಬರು ಏನು ಹೇಳಿದ್ರು, ಅವ್ರ ವಿಚಾರಗಳಲ್ಲಿ ಏನು ಬಂತು ಅದನ್ನು ಹೇಳಿ ಬರೀ ನೀವು ರಿಪೋರ್ಟ್ ಮಾಡಿ ಇಟ್ಕೊಳ್ಳಿ, ಮಾಡಿ. ಆಮೇಲೆ ನಿಮ್ಮ ಕಾಲೇಜಿಗೆ ಕೊಡಿ, NSS ಕೊಡಿ ಒಂದು ವರದಿ, ನೀನೇ ಅದನ್ನು ಬರೆದು ಇಟ್ಕೋ. ಇನ್ನೂ 10 ವರ್ಷ